ಜೋಗ್ ಜಂಕ್ಷನ್ಯಾಗ ಮಸ್ತ್ ಮನುಷ್ಯ ಇವತ್ತು ಮತ್ತು ಪುತ್ತೂರಾಯ್ರ. ಯಾಕಂತಂದ್ರೆ ಕರ್ನಾಟಕದಾಗ ಅಷ್ಟೇ ಅಲ್ಲ, ವಿದೇಶದಾಗೂ ಇವರು ತಮ್ಮ ವಿನೋದ ವಿವೇಕದಿಂದ ಪ್ರಸಿದ್ಧರಾದಂಥವ್ರು. ವಿನೋದ ವಿವೇಕ ಅನ್ನೋ ಕಾರ್ಯಕ್ರಮದಾಗ ಇವರು ಭಾಳ ಚಂದ ಜೋಕ್ಗಳನ್ನು ಹೇಳ್ಕೊತ ಒಂದು ಸಣ್ಣ ಜ್ಞಾನವನ್ನು ಪ್ರೇಕ್ಷಕರ ತಲೆಗೆ ತುಂಬುತ್ತಾರೆ. ಅಂಥ ಪುತ್ತೂರಾಯರನ್ನ ನಾನು ಸ್ವಾಗತ ಮಾಡ್ತೀನಿ. ಬರ್ರಿ ಪುತ್ತೂರಾಯರ, ಪ್ಲೀಸ್ ಕಾಮ್. ಹೇಳ್ರಿ, ಜೋಗ್ ಜಂಕ್ಷನ್ಯಾಗ ಇವತ್ತು ನೀವು ಹೊಸ ಜೋಕ್ಗಳನ್ನು ಏನು ಹೇಳೋರು? ಖಂಡಿತ ನೋಡ್ರಿ, ಈ ಯುವತಿರು ಇದ್ದಾರಲ್ಲ, ಈಗಿನ ಕಾಲದ ಯುವತಿರು, ಇವರನ್ನ ಅರ್ಥ ಮಾಡಿಕೊಳ್ಳೋದು, ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ. ಬರೀ ಒಂದು ಅವ್ರದೇ ಒಂದು ಪ್ರೇಮ ಲೋಕ. ಕರೆಕ್ಟ್. ಒಬ್ಬ ಬರೀತಾನೆ ಹುಡುಗಿಗೆ, ಓ ನಲ್ಲೆ ನೀ ಅಲ್ಲೇ ನಿಲ್ಲೆ, ನಾನು ಇನ್ನ ಬಲ್ಲೆ, ನೀನ್ ಯಾಕೆ ನನ್ನ ಒಲ್ಲೆ, ನಿನ್ನೆದೆಯು ಕಲ್ಲೆ, ನೀ ಮಾಡಿದ್ರೆ ನನಗೆ ಹಲ್ಲೆ, ಒಲ್ಲೆ ನದಿರು ನಲ್ಲೆ, ಹಿಂಗೆ ಇದೆ ಅಂತ. ನೀನಿಲ್ಲದಿದ್ದರೆ ನಾನು ನೀರಿಲ್ಲದ ಮೀನು, ಕರೆಂಟ್ ಇಲ್ಲದ ಫ್ಯಾನು. ಈಗ ನಾನು ನಿನ್ನನ್ನು ನನ್ನ ಚೂರು ಚೂರಾದ ಹೃದಯದಿಂದ ಪ್ರೀತಿಸಲೇ ಅಥವಾ ಹೃದಯ ಚೂರು ಚೂರಾಗುವವರೆಗೆ ಪ್ರೀತಿಸಲೇ. ಅಡಿಗೆ ಹುಡುಗಿ ಉತ್ತರ ಹೇಳ್ತಾಳೆ, ಈಗ ನಾನು ನನ್ನ ಹರಿದು ಹೋದ ಚಪ್ಪಲಿ ನಿನಗೆ ಬಾರಿಸಲೇ ಅಥವಾ ಚಪ್ಪಲಿ ಹರಿದು ಹೋಗುವವರೆಗೆ ಬಾರಿಸಲೇ. ಅಪ್ಪ ಮಗನನ್ನು ಕರೀತಾನೆ, ಕರೆದು ಬಂದು ಹೇಳ್ತಾನೆ, ನೋಡಪ್ಪ ನಿನಗೆ ನಾನು ಹುಡುಗಿ ನೋಡಿಟ್ಟಿದ್ದೇನೆ, ಆಕೆ ರೂಪವತಿ, ಗುಣವತಿ, ಕಲಾವತಿ. ಆಗ ಮಗ ಹೇಳ್ತಾನೆ, ಇಲ್ಲಪ್ಪ ನನ್ನನ್ನು ಗರ್ಲ್ ಫ್ರೆಂಡನ್ನೇ ಮದುವೆ ಆಗಬೇಕು. ಯಾಕೆ? ಆಕೆ ರೂಪವತಿನೋ ಅಲ್ಲ, ಗುಣವತಿನೋ ಅಲ್ಲ, ಮತ್ತೆ ರೂಪವತಿ ಕಲಾವತಿನೋ ಅಲ್ಲ, ಇನ್ನೇನು ಆಕೆ ಗರ್ಭವತಿ ಅಂತ. ನೋಡ್ರಿ, ನನ್ನ ಮನೆ ವಾಕಿಂಗ್ ಹೊರಟಿದ್ದೆ, ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ, ಡಾಕ್ಟ್ರೇ ನಾನು ವಾಕಿಂಗ್ ಮೊದಲು ಸ್ವಲ್ಪ ಡ್ರಿಂಕ್ಸ್ ಮಾಡ್ತೇನೆ ಅಂದ. ಏನಪ್ಪ ವಾಕಿಂಗ್ ಮಾಡೋ ಬದಲು ಡ್ರಿಂಕ್ಸ್ ಮಾಡ್ತೀಯ, ಯಾಕೆ ಅಂತಂದೆ. ಅವ್ನು ಹೇಳ್ತಾನೆ, ಚೆನ್ನಾಗಿ ಮೈಲೇಜ್ ಕೊಡ್ತಾನೆ. ಒಬ್ಬನ ಹೆಸರು ಫ್ರೆಂಡ್ ಇದ್ದ, ಅವನ ಹೆಸರು ಮಲ್ಲಿಕಾರ್ಜುನ ಮೆಣಸಿನಕಾಯಿ. ಮಲ್ಲಿಕಾರ್ಜುನ ಆ ಶಿವನ ಹೆಸರು. ಅವನ ಹೆಸರಿನ ಮುಂದೆ ನೀನು ಮೆಣಸಿನಕಾಯಿ ಅಂತ ಯಾಕೆ ಇಟ್ಕೊಂಡೆ? ಅವ್ನು ಹೇಳ್ತಾರೆ, ಡಾಕ್ಟರ್ ಹಿಂದೆ ಇಟ್ಕೊಂಡ್ರೆ ಉರಿಯುತ್ತೆ ಅಂತ. ಥ್ಯಾಂಕ್ ಯು. ಇಂಥ ಮಸ್ತ್ ಮನುಷ್ಯ ನಿಮ್ಮೂರಾಗೂ ಇರಬಹುದ್ರಿ. ಭಾಳ ದೊಡ್ಡ ಮಂದಿ ಇರಲಿಕ್ಕಿಲ್ಲ, ಸಾದಾ ಮಂದಿ, ನಮ್ಮಂಥ ಮಂದಿ ಮಸ್ತಾಗಿರೋರಿದ್ರೆ ಸಾಕು. ಮಸ್ತ್ ಜೋಕ್ಗಳನ್ನು ಅವ್ರಲ್ಲಿ ಬಂದು ಹೇಳಿ, ಅವ್ರನ್ನ ವಿವರಗಳನ್ನು ನೀವು ನನ್ನ ಕಳಿಸ್ರಿ. ನಾನು ಅವರನ್ನು ಪರಿಚಯಿಸೋ ಜವಾಬ್ದಾರಿ, ಅಂದರೆ ಇಡೀ ಕರ್ನಾಟಕಕ್ಕೆ ಪರಿಚಯಿಸೋ ಜವಾಬ್ದಾರಿ ಈ ಸುವರ್ಣ ನ್ಯೂಸ್ ವಾಹಿನಿಯಿಂದ ತಗೋತೇನೆ. ನೋಡಿರಿ, ಜೋಗ್ ಜಂಕ್ಷನ್ಯಾಗ ಮಸ್ತ್ ಮನುಷ್ಯರನ್ನ ನೀವು ಪರಿಚಯಿಸಲಿಕ್ಕೆ ಮಾಡಬೇಕಾಗಿದ್ದಿಷ್ಟೇ. ನಮ್ಮ ಇಮೇಲ್ ಐಡಿಗೆ ಅವ್ರ ಡೀಟೇಲ್ಸ್ ಕಳಿಸ್ರಿ, m2j@suvarnanews.in, ಅಥವಾ ಈ ಮೊಬೈಲ್ ನಂಬರಿಗೆ ಅವ್ರ ವಿವರಗಳನ್ನು ಕಳಿಸ್ರಿ. ನಾವೇ ಸಂಪರ್ಕ ಮಾಡ್ತೀವಿ. 9900980099. ಬರೇ ನೀವು SMS ಕಳಿಸ್ಬೇಕಾ, ಫೋನ್ ಮಾಡಬೇಡ್ರಿ. ಮುಂದೆ ಜೋಗ್ ಜಂಕ್ಷನ್ನಿಗೆ ಗುಡ್ ಬೈ. ಮತ್ತು ನಾಳೆ ಇದೇ ವೇಳೆಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.